ಮ್ಯಾಮ್ ಈಗ ಒಂದಷ್ಟು ಮಾತಾಡ್ತಾ ಇದ್ದಾರೆ ಕೌಶಲ್ಯಾಭಿವೃದ್ಧಿ ನಿಗಮದಿಂದ ಈ ಸರ್ಕಾರದಲ್ಲಿ ಏನು ಮಾಡ್ತಾ ಇಲ್ಲ, ಯೋಜನೆಗಳು ಯಾವುದು ರೂಪಿಸ್ತಾ ಇಲ್ಲ. ಈ ಒಂದು ನೆಗೆಟಿವ್ ಟಾಕ್ಸು ಇದೆ. ಇದ್ರ ಬಗ್ಗೆ ತಾವೇನು ಹೇಳ್ತಾ ಇದ್ದೀರಿ? ನಿಜವಾಗ್ಲೂ ಕೆಲಸವನ್ನ ಮಾಡ್ತಾ ಇದೆಯಾ? ಹೇಗೆ ಮೇಡಮ್? ನೋಡಿ, ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮದಿಂದ ಭಾಳಷ್ಟು ಕಾರ್ಯಕ್ರಮ ನಡೀತಾ ಇದ್ದಾವೆ. ಯಾವುದಂದರೆ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ನಾವು ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಹೆಣ್ಮಕ್ಳಂತೆ ಅವರಿಗೆ ನಲ್ ಜಲ್ ಕಾರ್ಯಕ್ರಮದ ಅಡಿಯಲ್ಲಿ ಪೈಪ್ ಪ್ಲಂಬಿಂಗು ಮತ್ತು ಎಲೆಕ್ಟ್ರಿಕಲ್ ವರ್ಕು, ಮೇಷನ್ ವರ್ಕು ತರಬೇತಿ ನೀಡುವುದರ ಮೂಲಕ ಸ್ವಾವಲಂಬಿಯಾಗಿ ಬದುಕಲು ಅವರಿಗೆ ಒಂದು ಅನುಕೂಲ ಮಾಡಿಕೊಡ್ತಾ ಇದ್ದೀವಿ. ಇದರಿಂದ ಏನಾಗುತ್ತೆ, ಗ್ರಾಮ ಪಂಚಾಯತಿಯಲ್ಲಿರುವ ಬರುವ ಯಾವುದೇ ಈ ಥರದ ಕೆಲಸಗಳಿಗೆ ಆ ಹೆಣ್ಮಕ್ಳು ತಾವು ಸ್ವತಂತ್ರವಾಗಿ ಕೆಲಸ ಮಾಡ್ಬೋದು ಒಂದು ನಿಟ್ಟಿನಲ್ಲಿ ರಾಜ್ಯದ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ಈ ಒಂದು ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಇದು ಒಂದಾಯಿತು. ಈ ಕೌಶಲ್ಯ ಅನ್ನೋದು ಬರೀ ಎಜುಕೇಷನ್ ಮುಗಿದ ತಕ್ಷಣ ಕೊಡೋದಲ್ಲ, ನಮ್ಮ ಮಕ್ಕಳಿಂದನೇ ಕೌಶಲ್ಯ ಬರಬೇಕು, ಮಕ್ಕಳಿಂದನೇ ತರಬೇತಿ ಬರಬೇಕು. ಯಾಕಂದರೆ ಹಾಗಾಗಿ ಅವ್ರಿಗೆ ಸ್ಕಿಲ್ ಅಂದರೆ ಏನು, ನಾವು ಮುಂದೆ ಏನಾಗಬೇಕು ಅನ್ನೋದು ಒಂದು ಅರಿವು ಬೇಕು. ನಾವು ಲಾಸ್ಟ್ ಇಯರು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಆವಾಗಿನ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿಸಿದ್ವಿ, ಒಂದು ಹೊಸ ಕಾರ್ಯಕ್ರಮ ಮಾಡಿದ್ವಿ, ನನ್ನ ವೃತ್ತಿ ನನ್ನ ಆಯ್ಕೆ. ಕಿಡ್ಸ್ ವಿಲ್ ನಾಟ್ ಬಿ ನೋಯಿಂಗ್ ಯಾವ ವೃತ್ತಿ ಆಯ್ಕೆ ಮಾಡಬೇಕು, ಏನೇನು ಸ್ಕಿಲ್ಸ್ ಇದ್ದಾವೆ ಅಂತ ಹೇಳಿ 8ನೇ ತರಗತಿಯಿಂದನೇ ಅವ್ರಿಗೆ 8, 9, 10ನೇ ತರಗತಿಯಿಂದ ಅವ್ರಿಗೆ ಸ್ಕಿಲ್ ಬಗ್ಗೆ ಅವೇರ್ನೆಸ್ಸು. ಎಕ್ಸಾಮಿನೇಷನ್ ಇರಲ್ಲ, ಸ್ಕಿಲ್ ಬಗ್ಗೆ ಅವೇರ್ನೆಸ್ಸು, ಅದಕ್ಕೆ ಟೆಕ್ಸ್ಟ್ ಬುಕ್ಕು, ಅದರ ಬಗ್ಗೆ ಮಾಹಿತಿ. ಎಕ್ಸಾಂಪಲ್ ವಾಹನೋದ್ಯಮ ಅಂದರೆ ಏನು, ಮೆಕ್ಯಾನಿಕನೂ ಆಗ್ಬೋದು, ಸ್ಪೇಸ್ ಸೈಂಟಿಸ್ಟು ಆಗ್ಬೋದು. ಸೊ ಇನ್ಫಾರ್ಮೇಷನ್ ಅಬೌಟ್ ದ ಸ್ಕಿಲ್ಲಿಂಗ್. ಅಗ್ರಿಕಲ್ಚರ್ ಸೆಕ್ಟರ್ ಇದೆ, ಫಿನಾನ್ಸ್ ಸೆಕ್ಟರ್ ಇದೆ, ಸೊ ಈ ಥರ ಹೆಲ್ತ್ ಕೇರ್ ಸೆಕ್ಟರ್ ಇದೆ. ಎಲ್ಲ ಸೆಕ್ಟರ್ಗಳ ಬಗ್ಗೆ ಮಾಹಿತಿ ಮತ್ತು ಕೆಲವೊಂದು ಸಕ್ಸಸ್ಫುಲ್ ಆಗಿರ್ತಾರೆ ಈ ಸೆಕ್ಟರ್ಗಳನ್ನು ತೆಗೆದುಕೊಂಡು ಯಾವ ರೀತಿ ನಾವು ಮುಂದೆ ಬಂದ್ವಿ, ಇದರ ಬಗ್ಗೆ ಸ್ಕಿಲ್ ಇನ್ಫಾರ್ಮೇಷನ್, ಕೋರ್ ಸ್ಕಿಲ್ ಬಗ್ಗೆ ನಾವು ಇದನ್ನು ಕಲಿಸ್ಕೊಡ್ತಿದ್ದೇವೆ. ಇದು ಮಕ್ಕಳಿಗೆ ಆಯಿತಾ ಮ್ಯಾಮ್? ಇದು ಗೌರ್ಮೆಂಟ್ ಕಡೆಯಿಂದ ಆಗುತ್ತಾ ಅಥವಾ ಶಾಲೆಗಳಲ್ಲೂ ಒಬ್ರು ಇರ್ತಾರಲ್ಲ? ಇದು ಗೌರ್ಮೆಂಟೇ. ನಾವು ಪ್ರೈಮರಿ ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ನಾವು ಇಬ್ಬರು ಕೊಲ್ಯಾಬ್ರೇಟ್ ಮಾಡಿ ನಮ್ಮ ನಿಗಮದಿಂದ ಅವರೇ ಪ್ರೈಮರಿ ಸ್ಕೂಲಲ್ಲಿ ಅಲ್ಲೇ ಇರ್ತಾರೆ. ಅವರು ಇದನ್ನು ಸ್ಕಿಲ್ಲನ್ನು ಕಲಿಸ್ಕೊಟ್ಬಿಟ್ಟು ಮಕ್ಕಳಿಗೆ ಸ್ಕಿಲ್ ಬಗ್ಗೆ ಇದನ್ನು ಅವೇರ್ನೆಸ್ ಕೊಡ್ತಾರೆ. ಇದನ್ನು ನಾವು ಈಗ 2025ರಿಂದ ಶುರು ಮಾಡಿದ್ದು. ಇನ್ನು ಕಾಲೇಜ್ಗೆ ಬರ್ತಾರೆ ಮಕ್ಕಳು. ಕಾಲೇಜ್ಗೆ ಬಂದಾಗ ಕಲಿಕೆಯೊಂದಿಗೆ ಕೌಶಲ್ಯ. ಸೊ 50 hours ಅವರಿಗೆ ಸ್ಕಿಲ್ ಬಗ್ಗೆ, ಅಪಾರ್ಟ್ ಫ್ರಮ್ ದೈರ್ ನಾರ್ಮಲ್ ಸ್ಕಿಲ್, ಅದಕ್ಕೆ ಕ್ರೆಡಿಟ್ಸು ಇರುತ್ತೆ, ಸೊ ಎಕ್ಸಾಮಿನೇಷನು ಇರುತ್ತೆ. ಸೊ ಅಪಾರ್ಟ್ ಫ್ರಮ್ ದಟ್ ನಾರ್ಮಲ್ ಸ್ಕಿಲ್ ವಿ ಆರ್ ಟೀಚಿಂಗ್ ದೆಮ್ ದ ವಾಟ್ ಎವರ್ ರಿಕ್ವೈರ್ಡ್ ಸಮ್ ಸ್ಕಿಲ್. ಅಂದರೆ ನಾವೇ ಸ್ವಂತ ಡಿಸೈಡ್ ಮಾಡಲ್ಲ, ಅದನ್ನು ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಜೊತೆಗೆ ಈ ಮಕ್ಕಳಿಗೆ ಈ ವರ್ಷಕ್ಕೆ ಯಾವ ಸ್ಕಿಲ್ ಕೊಟ್ಟರೆ ಚೆನ್ನಾಗಿ ಅವ್ರಿಗೆ ಮುಂದೆ ಅಭಿವೃದ್ಧಿ ಆಗ್ಬೋದು ಅಂತ ಹೇಳಿ ಕೊಟ್ಟು ಅವ್ರಿಗೆ ಕಲಿಕೆ ಒಂದೇ ಕೌಶಲ್ಯ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ಇದರಲ್ಲಿ ಇತ್ತೀಚೆಗೆ ಬೇಕು ಡಿಜಿಟಲ್ ಮಾರ್ಕೆಟಿಂಗ್ ಇದೆ, ಕ್ಲೌಡ್ ಕಂಪ್ಯೂಟಿಂಗ್ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅದು ಎಲ್ಲರಿಗೂ ಬೇಕು. ಸೊ ಈ ರೀತಿಯಾಗಿ ಕಾಲೇಜಲ್ಲಿ ಸ್ಕಿಲ್ ಬಗ್ಗೆ ಕಲಿಸ್ಕೊಡ್ತಾ ಇದ್ದೀವಿ. ಗ್ರಾಮ ಪಂಚಾಯತಿ ಆಯಿತು, ಸ್ಕೂಲ್ಗಳಲ್ಲಾಯಿತು, ಕಾಲೇಜುಗಳಲ್ಲಾಯಿತು. ಇನ್ನು ಕಾಲೇಜ್ ಮುಗಿದ ತಕ್ಷಣ ಬಂದಿರ್ತಾರೆ ಯಾರು, ಅದು ಇಟ್ ಈಸ್ ಫ್ರಮ್ 10th ಸ್ಟ್ಯಾಂಡರ್ಡಿಂದ ಎಲ್ಲರಿಗೂ ನಾವು ಇದೇ ಇಂಡಸ್ಟ್ರಿಯಲ್ ಲಿಂಕೇಜ್ ಪ್ರೋಗ್ರಾಮಲ್ಲಿ ಅಡಿಯಲ್ಲಿ ನಾವು ಲೇಟೆಸ್ಟ್ ಟೆಕ್ನಾಲಜಿ, ಫ್ಯೂಚರ್ ಟೆಕ್ನಾಲಜಿ, ಟುಡೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾನು ಹೇಳ್ದಂಗೆ ಭಾಳ ಅದು ನಾವು ಡಿಸೈನ್ ಮಾಡಿದಾಗ ಫ್ಯೂಚರ್ ಟೆಕ್ನಾಲಜಿ ಇತ್ತು, ಈಗ ಇಟ್ ಈಸ್ ಅ ಕರೆಂಟ್ ಟೆಕ್ನಾಲಜಿ ಅಲ್ವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದ್ರ ಬಗ್ಗೆ, ಕ್ಲೌಡ್ ಕಂಪ್ಯೂಟಿಂಗ್ ಬಗ್ಗೆ, ತುಂಬ ಈ ಥರ ಹೊಸ ಹೊಸ ತಂತ್ರಜ್ಞಾನ ಮತ್ತು ಸ್ಕಿಲ್ ಬಗ್ಗೆ ನೇರವಾಗಿ ಇಂಡಸ್ಟ್ರಿಯಲ್ಗಳು ಲಿಂಕೇಜ್ ಪ್ರೋಗ್ರಾಮ್ ಅಂತ ಹೇಳಿ ಇಂಡಸ್ಟ್ರಿ ಜೊತೆನೇ ಲಿಂಕ್ ಮಾಡಿಕೊಂಡು ಅವರಿಂದ ಜೊತೆಗೆ ನಾವು ಈ ತರಬೇತಿಯನ್ನು ಕೊಡ್ತಾಯಿದ್ದೀವಿ. ಈ ತರಬೇತಿ ಕೊಡೋದ್ರಿಂದ ಏನಾಗುತ್ತೆ, ಅವರು ತರಬೇತಿನೂ ಕೊಡ್ತಾರೆ, ಆಮೇಲೆ ಸಿನ್ಸ್ ಇಂಡಸ್ಟ್ರಿಗಳ ಮೂಲಕನೇ ತರಬೇತಿ ಕೊಡೋದ್ರಿಂದ ಅವ್ರಿಗೆ ಅಲ್ಲಿಂದನೇ ಪ್ಲೇಸ್ಮೆಂಟ್ ಆಗಬೇಕು. ಸೊ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಸೊ ಅದು ಬಿಟ್ಟು ಕೌಶಲ್ಯ ಅಂದರೆ ಬರೀ ಸ್ಕಿಲ್ಲು, ಇದು ಲೇಟೆಸ್ಟ್ ಟೆಕ್ನಾಲಜಿ ಅದಷ್ಟೇ ಅಲ್ಲ. ಕೌಶಲ್ಯ ಅಂದರೆ ನಮ್ಮ
ಪಾರಂಪರಿಕ ಕೌಶಲ್ಯಗಳು ಇದ್ದಾವೆ, ಟ್ರೆಡಿಷ್ನಲ್ ಆ್ಯಂಡ್ ರೀಜನಲ್ ಸ್ಕಿಲ್ಸ್ ಅಲ್ವಾ. ಈಗ ನಾವು ಚನ್ನಪಟ್ಟಣಕ್ಕೆ ಹೋದರೆ ಗೊಂಬೆ, ಮೈಸೂರಿಗೆ ಹೋದರೆ ಇನ್ಲೆ ಆರ್ಟ್, ಬಿದ್ರಿಗೆ ಹೋದರೆ ಬಿದ್ರಿ ಆರ್ಟ್. ಆ ರೀತಿಯಾಗಿ ಪ್ರತಿಯೊಂದು ಜಿಲ್ಲೆಗೆ ಅದರದೇ ಒಂದು ಪಾರಂಪರಿಕತೆ ಇರುತ್ತೆ, ಅದರದೇ ಒಂದು ರೀಜ್ನಲ್ಲು ಟ್ರೆಡಿಷ್ನಲ್ ಇರುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ಪಾರಂಪರಿಕ ಮತ್ತು ಪ್ರಾದೇಶಿಕ ಕೌಶಲ್ಯ ಅಂತ ಹೇಳಿ ಇದು ಕೂಡ ಜಿಲ್ಲೆಯಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ನಾವು ಈ ಒಂದು ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಅಂದರೆ ಅದೇ ಜಿಲ್ಲೆಯಿಂದ ನಾವು ಕೇಳ್ತಾ ಇದ್ದೀವಿ, ನಿಮ್ಮ ಜಿಲ್ಲೆಗೆ ಯಾವ ಸ್ಕಿಲ್ಲು ಟ್ರೆಡಿಷ್ನಲ್ ರೀಜ್ನಲ್ಲಾಗಿ ಇಂಪಾರ್ಟೆನ್ಸ್ ಇದೆ ಅದನ್ನ ಬಗ್ಗೆ ಹೇಳಿ ಅಂದಾಗ ಅಲ್ಲಿ ಜಿಲ್ಲೆಯಿಂದ ತೆಗೆದುಕೊಂಡು ಈ ರೀತಿಯಾಗಿ ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಅಂದರೆ ಕರ್ನಾಟಕ ಸರ್ಕಾರದಿಂದ ಕ್ಯಾಂಪ್ಗಳು ಮಾಡ್ತೀರಾ ಹೇಗೆ ಮ್ಯಾಮ್ ಅಂತ ಹೇಗೆ ಗೊತ್ತಾಗುತ್ತೆ ಅವ್ರಿಗೆ? ಸೊ ನಾವು ಯಾವುದೇ ಒಂದು ತರಬೇತಿ ಕರಿಬೇಕಾದ್ರೆ ಕಾಲ್ಫಾರ್ಮ್ ಮಾಡಬೇಕಾದ್ರೆ KTTP ಆ್ಯಕ್ಟ್ ಪ್ರಕಾರ ನಾವು ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಕರಿತೇವೆ, ಪೇಪರಲ್ಲಿ ಆ್ಯಡ್ ಕೊಡ್ತೇವೆ, ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತೇವೆ. ಸೊ ಇದರಿಂದ ಏನಾಗುತ್ತೆ, ಸುಮಾರು ಇಂಡಸ್ಟ್ರಿಯಲ್ ಏನು ಸ್ಕಿಲ್ಲಲ್ಲಿ ಎಕ್ಸ್ಪರ್ಟ್ ಇರೋರು ಇವರು ತಾವು ಅಪ್ಲೈ ಮಾಡ್ತಾರೆ. ಅಪ್ಲೈ ಮಾಡಿಬಿಟ್ಟು ಇದನ್ನು ತಾವು ಟ್ರೈನಿಂಗಿಗೆ ಅಂತ ಹೇಳಿ ಅವರು ಎಂಪೆನಲ್ಡ್ ಆಗಬೇಕು ನಮ್ಮ ಹತ್ರ.